ಕಳೆದ ವರ್ಷ ನಡೆದ ಬೆಂಗಳೂರು ಉದ್ಯಮಿಯ ಅಪಹರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸಿದ ಸಿಸಿಪಿ ಸೆಂಟ್ರಲ್ ಕ್ರೈಂ ಬ್ರಾಂಚ್ನವರು ಈಗ ಲೇಡಿ ಡಾನ್ ಒಬ್ಬರನ್ನ ಬಂಧಿಸಿದ್ದಾರೆ. ಬೆಂಗಳೂರಿನ ಉದ್ಯಮಿಯೊಬ್ಬರ ಅಪಹರಣಕ್ಕೆ ಸಂಬಂಧಿಸಿದಂತೆ ಸಿಸಿಪಿಯವರು ಅಂತಿಮವಾಗಿ ಲೇಡಿ ಡಾನ್ ಯಶಸ್ವಿನಿ ಗೌಡ ಅವರನ್ನ ಬಂಧಿಸಿದ್ದಾರೆ. ಬೆಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮಿ ಅಪಹರಣವಾಗಿತ್ತು. ಈ ಪ್ರಕರಣದಲ್ಲಿ ಪುಡಿಗಳ ಬಂಧನ ವಿಚಾರಣೆ ನಡೆದಿತ್ತು. ಆದರೆ ಅಪಹರಣದ ಸೂತ್ರಧಾರಿಯ ಬಂಧನ ಆಗಿರಲಿಲ್ಲ. ಅದು ಲೇಡಿ ಡಾನ್ ಎಂದು ತಿಳಿದು ಆಕೆಯನ್ನ ಬಂಧಿಸಲು 5 ತಿಂಗಳುಗಳೇ ಬೇಕಾದವು. ಯಶಸ್ವಿನಿ ಗೌಡ ವಿರುದ್ಧ ನಗರದ ಹಲವು ಪೊಲೀಸ್ ಠಾಣೆಗಳಲ್ಲಿ ಹಲವು ಪ್ರಕರಣಗಳು ಇರುವುದಾಗಿ ಹೇಳಲಾಗಿದೆ. ಆಕೆ ಬೆಂಗಳೂರು ಠಾಣೆಗಳ ರೌಡಿ ಶೀಟರ್ ಆಕೆಯೂ ಕುಖ್ಯಾತಳು. ಬೆಂಗಳೂರಿನ ಮೋದಿ ಆಸ್ಪತ್ರೆ ಹಿಂಭಾಗದ ಮಹಾಲಕ್ಷ್ಮಿ ಲೇಔಟ್ ಪ್ರದೇಶದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಯನ್ನ ಸಂಜೆ 6:30 ಗಂಟೆಯ ಒಂದು ಗುಂಪು ಅಪಹರಿಸಿತ್ತು. ಉದ್ಯಮಿ ಮನೋಜ್ ಅಪಹರಣದ ಸೂತ್ರಧಾರಿಣಿ ಈ 47ರ ಪ್ರಾಯದ ಯಶಸ್ವಿನಿ ಗೌಡ. ಯಶಸ್ವಿನಿ ಗೌಡ ಅವರನ್ನ ಪೊಲೀಸರು ಈಗ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆಕೆ ಮಾತು ಎಳೆಯುತ್ತಿರುವುದಾಗಿಯೂ ನನ್ನ ವ್ಯಾಪ್ತಿ ನಿಮಗೆ ಗೊತ್ತಿಲ್ಲ ಎಂದು ಹೇಳುತ್ತಿರುವುದಾಗಿಯೂ ವರದಿಯಾಗಿದೆ.